ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ಲೋಕಸಭೆಯ ಅಭ್ಯರ್ಥಿಯಾದ ಗೌತಮ್ ಅವರ ಪರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೇಳಲು ಇವತ್ತು ದೇವರ ಮೂಲೆಯಾದ ನಮ್ಮ ಇಬ್ನಿ ಪಂಚಾಯತಿಯಾದ ಕೆ ಬೈಪಲ್ಲಿಗೆ ಎಚ್ ಬೈಪಲ್ಲಿಗೆ ಬಂದು ಇವತ್ತು ಇಲ್ಲಿಂದ ಚುನಾವಣೆಯನ್ನು ಪ್ರಚಾರವನ್ನು ಆರಂಭಿಸಿದ್ದೀವಿ. 30 ಪಂಚಾಯತ್ಗಳಲ್ಲಿ ಮತ್ತು 31 ವಾರ್ಡಲ್ಲೂ ಕೂಡ ಎಲ್ಲ ಕಡೆಯನ್ನು ಹೋಗಿ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು ಮತ್ತು ನಮ್ಮ ನಾಯಕರು ಎಲ್ಲ ಟೀಮು ಎಲ್ಲ ಹೋಗಿ ಎಲ್ಲ ಕಡೆನೂ ನಾವು ಇವತ್ತಿಂದ ಸ್ಟಾರ್ಟ್ ಮಾಡಿ ಒಂದು ಟೈಮ್ ಟೇಬಲ್ ಹಾಕ್ಕೊಂಡಿದ್ದೀವಿ. ಅದ್ರ ಪ್ರಕಾರ ಎಲ್ಲ ಕಡೆನೂ ಹೋಗಿ ಮತ ಕೇಳ್ತೀವಿ. ನಮ್ಮ 5 ಗ್ಯಾರಂಟಿಗಳ ಶ್ರೀರಕ್ಷೆ ಆಗಿ ನಾವು ಮುಂದೆ ಇಟ್ಟುಕೊಂಡು ಈಗ ಹೆಣ್ಣು ಮಕ್ಕಳಲ್ಲಿ ತುಂಬಾ ಉತ್ಸಾಹದಿಂದ ಇದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಲು. ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಮೊನ್ನೆ ನಮ್ಮ ಆಫೀಸಲ್ಲೇ ಒಬ್ಬ ಹುಡುಗಿ ಅವ್ರ ತಂದೆಗೆ ಹುಷಾರಿಲ್ಲದೆ ಇದ್ರೆ ನನ್ನ ಹತ್ರ ಒಂದು 2,000 ರೂಪಾಯಿ ದುಡ್ಡು ತಗೊಂಡ್ರು. 2,000 ರೂಪಾಯಿ ಏನೋ ಹಾಸ್ಪಿಟಲ್ಗೆ ಬೇಕು ಅಂತ ಹೇಳ್ಬಿಟ್ಟು ದುಡ್ಡು ತಗೊಂಡ್ರು. ಈ ಗ್ಯಾರಂಟಿ ಯೋಜನೆಗಳಿಂದ ಬಂದಿರುವ ಹಣವನ್ನು ನನಗೆ ಆ ಹುಡುಗಿ ತಂದು ವಾಪಸ್ ಕೊಟ್ಲು. ಆದ್ರೆ ನಾನು ತಗೊಳ್ಳಿಲ್ಲ. ಬಟ್ ಆ ಹುಡುಗಿ ತಂದೆಗೆ ಲಕ್ವ ಹೊಡೆದಿದ್ರೆ ಅದಕ್ಕೆ ಉಪಯೋಗ ಆಯ್ತು ಈ ಗ್ಯಾರಂಟಿಗಳಿಂದ ಬರುವ ಹಣವನ್ನು. ಅದೇ ತರ ಎಷ್ಟೋ ಹೆಣ್ಮಕ್ಳಿಗೆ ಗಂಡ ಇಲ್ದೇ ಇರುವಂತವ್ರಿಗೆ, ತಂದೆ ಇಲ್ದೇ ಇರುವಂತವ್ರಿಗೆ, ತಂದೆ ತಾಯಿ ಇಲ್ದೇ ಇರುವಂತವ್ರಿಗೆ, ಎಷ್ಟೋ ಹೆಣ್ಮಕ್ಳಿಗೆ ಇವತ್ತು ಹಳ್ಳಿಗಳಲ್ಲಿ ಇದು ಉಪಯೋಗ ಆಗ್ತಾ ಇದೆ. ಇದು ಎಲ್ರು ಬಡವರ ಮೇಲೆ ಕಾಳಜಿ ಇರೋರಿಗೆ ಮಾತ್ರ ಇದು ಗೊತ್ತಾಗುತ್ತೆ. ಯಾಕಂತಂದ್ರೆ ಎಷ್ಟೋ ಹಳ್ಳಿಗಳಲ್ಲಿ ಎಷ್ಟೋ ಬಡವರಿದ್ದಾರೆ. ಇವತ್ತು ಇದೇ ರೀತಿ ಮುಂದುವರ್ಸ್ಕೊಂಡು ಹೋದ್ರೆ, ಒಂದು 10 ವರ್ಷ ಮುಂದುವರ್ಸ್ಕೊಂಡೋದ್ರೆ ಈ ಕೆಳಮಟ್ಟದಲ್ಲಿ ಇದಾರಲ್ಲ ಬಡವರು, ಇವರು ಮಧ್ಯಮ ವರ್ಗಕ್ಕೆ ಬರ್ತಾರೆ. ಈ ಮಧ್ಯಮ ವರ್ಗಕ್ಕೆ ಬಂದ್ರೇನೆ ಆವಾಗ ನಾವು ದೇಶನೂ ಅಭಿವೃದ್ಧಿ ಆಗಿದೆ ಅಂತ ನಾವು ತಿಳ್ಕೊಳಕ್ಕಾಗೋದು. ಎಷ್ಟೋ ಜನಕ್ಕೆ ಕೆಲವರು ಟೀಕೆ ಮಾಡ್ತಾರೆ, ಆ ಬಡವರ ಮೇಲೆ ಕಾಳಜಿ ಇರೋರು ಟೀಕೆ ಮಾಡ್ತಾರೆ. ಹಳ್ಳಿಗಳಲ್ಲಿ ಹೋದ್ರೆ ಗೊತ್ತಾಗತ್ತೆ. ಇನ್ನು ನಮ್ಮ ಈ ಕಡೆ ಆದ್ರೂ ಅಲೆ ಮೈಸೂರು ಪ್ರಾಂತ್ಯ ಆದ್ರೂ ಪರವಾಗಿಲ್ಲ, ಇನ್ನು ನಾರ್ತ್ ಕರ್ನಾಟಕ ಕಡೆ ಹೋಗ್ಬೇಕು, ಇನ್ನ ಪಾಪ ಬಡವರು ಇದ್ದಾರೆ. ಎಷ್ಟೋ ಜನ 10,000 ಜನಕ್ಕೆ 10,000 ರೂಪಾಯಿಗೆ 15,000 ರೂಪಾಯಿಗೆ ಬೆಂಗಳೂರಿಗೆ ಕೆಲ್ಸಕ್ಕೆ ಬರ್ತಾರೆ. ಹೋಟೆಲ್ಗಳಿಗೆ, ಗಾರ್ಮೆಂಟ್ಸ್ಗಳಿಗೆ, ನಮ್ಮ ಗಾರೆ ಕೆಲ್ಸಕ್ಕೆ. ಅವ್ರನ್ನೆಲ್ಲ ನೋಡಿದಾಗ್ಲೇ ಅರ್ಥ ಆಗೋದು ಈ ಬಡವರ ಬಗ್ಗೆ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ಗೆ ಮಾತ್ರನೇ ಕಾಳಜಿ ಇರೋದು. ಕಾಂಗ್ರೆಸ್ ಮುಖಂಡರಿಗಾಗ್ಲಿ, ಕಾಂಗ್ರೆಸ್ ಗೌರ್ಮೆಂಟ್ಗಾಗ್ಲಿ ಈ ಬಡವರ ಬಗ್ಗೆ ಬಿಜೆಪಿ ಅವ್ರಿಗೆ ಕಾಳಜಿ ಇಲ್ಲ. ಕಾಳಜಿ ಇದ್ರೆ ಈ ಟೀಕೆ ಮಾಡೋದು ಇದೆಲ್ಲ ಮಾಡ್ತಿರ್ಲಿಲ್ಲ. ಇದು ಇನ್ನೂ ಒಂದು 10 ವರ್ಷ ಮುಂದುವರ್ಸ್ಕೊಂಡು ಹೋದ್ರೆ ದೇಶ ಕೂಡ ಸ್ವಲ್ಪ ಡೆವಲಪ್ಮೆಂಟ್ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದೇ ರೀತಿ ಎಲ್ಲ ನಮ್ಮ ಕೋಲಾರ ಜಿಲ್ಲೆಯ ಮತ್ತು ಮುಳಬಾಗಿಲು ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಗೌತಮ್ ಅವರಿಗೆ ಹೆಚ್ಚಿನ ಮತಗಳನ್ನು ಹಾಕಿ ಗೆಲ್ಲಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್.